ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸೆಂದು ಎಂದೆಂದು. ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನೆಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಸರ್ವಪ್ರತೀಕ ಸಂಧಿಯಲ್ಲಿ 25ನೇ ಪದ್ಯ. ಸಚ್ಚಿದಾನಂದಾತ್ಮ ಬ್ರಹ್ಮಕರಾರ್ಚಿತಾಂಗ್ರಿ ಸರೋಜ ಸುಮನಸ ಪ್ರೋಚ್ಚ ಸನ್ಮಂಗಳದ ಮಧ್ವಾಂತಃಕರಣರೂಢ. ಅಚ್ಯುತ ಜಗನ್ನಾಥ ವಿಠ್ಠಲ ನಿಚ್ಚ ನೆಚ್ಚಿದ ನಿಜ ಜನರ ಬಿಡ ಕಾಡ್ಗಿಚ್ಚನುಂಡಾರಣ್ಯದೊಳಗೋ ಗೋಪರನು ಕಾಯ್ದ. ಸಚ್ಚಿದಾನಂದಾತ್ಮ ನಿರ್ದೋಷನಾಗಿರುವಂತಹ ಪ್ರಾಕೃತ ರಹಿತ ಪ್ರಾಕೃತ ರಹಿತನಾಗಿರುವಂತಹ ಚಿತ್ ಜ್ಞಾನಸ್ವರೂಪನಾಗಿರುವಂತಹ ಆನಂದ ಸ್ವರೂಪನಾಗಿರುವಂತಹ ಆತ್ಮ ಅಂದರೆ ಸ್ವಾಮಿ ಒಡೆಯ. ಇಲ್ಲಿ ಹೇಳ್ತಾ ಇದ್ದಾರೆ ಪರಮಾತ್ಮ ಎಂಥವನು ಅಂತಂದರೆ ಸಚ್ಚಿದಾನಂದ ಆತ್ಮೇತಿ ಮಾನುಷೈಸ್ತು ಯಥಾಕ್ರಮೈಹಿ ಅಂತ ಹೇಳಿದ್ದಾರೆ. ಅನಂತ ಜ್ಞಾನಾನಂದಾತ್ಮ ಉಳ್ಳವನು, ಬ್ರಹ್ಮಕರಾರ್ಚಿತ ಸರೋಜ, ಸದಾ ಸರ್ವಕಾಲ ಸರ್ವದೇಶದಲ್ಲಿ ಸರ್ವಜೀವ ಬಹಿರ್ ಸಕಲ ವಸ್ತುಗಳಲ್ಲಿ ಪೂಜಾ ಮಾಡತಕ್ಕ ಪುರುಷನಲ್ಲಿ ನಿತ್ಯ ಸನ್ನಿಹಿತನಾಗಿರುವಂತಹ ಶಾಲಿಗ್ರಾಮದಲ್ಲಿ ಬ್ರಹ್ಮದೇವರೇ ಅರ್ಚಕರೆಂಬ ಕಾರಣ ಬ್ರಹ್ಮದೇವರ ಕೈಯಿಂದ ಪೂಜೆ ಮಾಡಿಸಿಕೊಳ್ಳುವ ಪಾದ ಪದ್ಮವುಳ್ಳುವ ಪರಮಾತ್ಮನೇ ಸುಮನಸ ಪ್ರೋಚ್ಚ ದೇವತೆಗಳಿಗೆ ಶ್ರೇಷ್ಠನಾದವ, ಒಡೆಯನಾದವ, ಸನ್ಮಂಗಳದ ಉತ್ತಮವಾದಂಥ ಸದಾ ಮಂಗಳವನ್ನು ಕೊಡುವವ. ಮಂಗಳಂ ಭಗವಾನ್ ವಿಷ್ಣು ಮಂಗಳಂ ಮಧುಸೂದನಃ ಅನ್ನುವಂತೆ ಮಧ್ವಾಂತಃಕರಣರೂಢ ವಾಯುವಂಶರಾದ ಅಂಶ ಅವತಾರಾದಿಗಳ ಕಿಂಚಿತ್ ಭೇದವಿಲ್ಲದ ಮಧ್ವಾಚಾರ್ಯರ ಅಂತಃಕರಣಾರೂಢ ಮನಸ್ಸಿನಲ್ಲಿ ಆರೂಢನಾಗಿ ಇರುವ ನೆಲೆಗೊಳಿಸಿರುವ ಜಗನ್ನಾಥ ವಿಠ್ಠಲ ಜಗತ್ತಿಗೆ ಸ್ವಾಮಿಯಾಗಿರುವಂತಹ ವಿಠ್ಠಲ ಅಜ್ಞಜನರನ್ನು ಜ್ಞಾನಮಾನುಕಕ್ಕೆ ತರುವ ಅಚ್ಯುತ ಜೀವರಿಂದ ಒಂದರೆಗಳಿಗೆ ಬಿಟ್ಟಗಲದೆ ಇರುವವ. ನಿತ್ಯ ಯಾವಾಗಲೂ ನೆಚ್ಚಿದ ಅಂದರೆ ನಂಬಿದ ನಿಜಭಕ್ತರಾದ ಜನರನ್ನು ಎಂದೆಂದಿಗೂ ಬಿಡನು. ಕಾಡ್ಗಿಚ್ಚು ಕಾಡಿನಲ್ಲಿ ಹುಟ್ಟಿದ ಅಗ್ನಿಯನ್ನು ಉಂಡು ಗೋವುಗಳನ್ನು ಋಷಿಗಳನ್ನು ಗೋಪರನ್ನು ದೇವತೆಗಳ ಗೋಪಾಲಕರಾಗಿ ಗೋಕುಲ ಜನಿಸಿದ ನಿಜ ಭಕ್ತರನ್ನು ಕಾಯ್ದ ಶ್ರೀಕೃಷ್ಣನೇ ಸರ್ವದಾ ಗೋಪಾಲರನ್ನು ರಕ್ಷಿಸಿದಂತೆ ಧ್ಯಾನೋಪಾಸನರತರಾಗಿರುವಂತಹ ನಿನ್ನ ಭಕ್ತರನ್ನು ರಕ್ಷಿಸೆಂದು ಇಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ. ಈ ರೀತಿಯಾಗಿ ಹಿಂದೆ ಮುಂದೆ ಎಡಕ್ಕೆ ಬಲಕ್ಕೆ ಎಲ್ಲ ದಿಕ್ಕಿನಲ್ಲಿ ನಿಂದು ಬರೆಸಿದ್ದಾನೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹೇಳಿ ಈ ಸಂಧಿಯನ್ನು ಇದು ಮಾಡ್ತಾ ಇದ್ದಾರೆ, ಉಪಸಂಹಾರ ಮಾಡ್ತಾ ಇದ್ದಾರೆ. ನೋಡ್ರಿ, ಸರ್ವ ಪ್ರತೀಕ ಸಂಧಿಯಲ್ಲಿ ಹೇಳಿದರು ಶ್ವೇತದ್ವೀಪ ಅನಂತಾಸನ ವೈಕುಂಠಾದಿ ಧಾಮತ್ರಯದಲ್ಲಿರುವಂತಹ ಸರ್ವತ್ರ ವ್ಯಾಪ್ತನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ರಮಾ ಬ್ರಹ್ಮಾದಿ ಸಕಲ ಜಗತ್ತನ್ನು ಸೃಷ್ಟಿ ಮಾಡುವ ಎಲ್ಲರಿಗೂ ಪೂರ್ಣನಾದ್ದರಿಂದ ಪರಬ್ರಹ್ಮನಾಗಿರುವಂತಹ ವಾಸುದೇವ ಮೂರ್ತಿ ಅವನ ಜ್ಞಾನಾನಂದಾತ್ಮಕ ಸಚ್ಚಿದಾನಂದ ಶರೀರಾಂಗಗಳಲ್ಲಿ ಸಾಯುಜ್ಯ ಮುಕ್ತಿಯನ್ನು ಪಡಿತಾರೆ ಅಂತ ಹೇಳ್ತಾರೆ. ಸಕಲ ತತ್ವಾಭಿಮಾನಿ ದೇವತೆಗಳು ಆ ಪರಮಾತ್ಮನನ್ನು ಯಾವಾಗಲೂ ಸೇವೆ ಮಾಡ್ತಾ ಇರ್ತಾರೆ. ಎಲ್ಲರೂ ಅವನಿಗೆ ಸೇವೆ ಮಾಡ್ತಾ ಇರ್ತಾರೆ ಅಂತ ಹೇಳ್ತಾರೆ. ಮತ್ತು ಹೇಳ್ತಾ ಇದ್ದಾರೆ
ಶ್ರೀವಿಲಾಸವಸ್ಪನ ದಾಸರಿಗುಂಟೆ ಜ್ಞಾನಾನಂದ ಸಂಪತ್ತು ಕೊಡುವ ರಮಾವಿಹಾರನಾದ ಪರಮಾತ್ಮನ ದಾಸರಿಗೆ ಎಂದು ಯಾವ ಕಾಲಕ್ಕೂ ಅಪಜಯ, ಸೋಲು, ಅಮಂಗಳ, ಅನಿಷ್ಟ ಯಾವುದೂ ಇಲ್ಲ. ಸತತವು ಮಂಗಲವೇ ಅಂತ ಹೇಳಿದ್ರು. ಎರಡನೇ ಪದ್ಯ ಶ್ರೀಧನಂಗ್ರಿ ಸರೋಜಯುಗಳೇಕಾದಶ ಸ್ಥಾನದ ಆತ್ಮದೊಳು ಇಟ್ಟಾದರದಿ ಸಂತುತಿಸಿ ಹಿಗ್ಗುವಗಿ ನವಗ್ರಹವು ಆದಿತೇಯರು ಸಂತತಾದಿವ್ಯಾಧಿಗಳ ಪರಿಹರಿಸುತ್ತವರನ್ನು ಕಾದುಕೊಂಡಿಹರೆಲ್ಲರೂ ಈಶನಾಗ್ನಿಯಲ್ಲಿ. ಇಲ್ಲಿ ಹೇಳ್ತಾ ಇದ್ದಾರೆ, ಪರಮಾತ್ಮನ ಉಪಾಸಕರನ್ನು ನವಗ್ರಹ ದೇವತೆಗಳು ಬಾಧಿಸದೆ ಯಾವಾಗಲೂ ರಕ್ಷಣೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮನ ಪಾದಯುಗದಲ್ಲಿ ನಂಬಿದಂತಹ ಭಕ್ತರ ಅಜ್ಞಾನವನ್ನು ಕಳೆದು ಅವರಿಗೆ ಜ್ಞಾನಾನಂದಾದಿ ಸಂಪತ್ತನ್ನು ಕೊಟ್ಟು ಅವರ ಮನಸ್ಸನ್ನು ಯಾವಾಗಲೂ ಭಕ್ತಿಪೂರ್ವಕ ಧ್ಯಾನೋಪಾಸನಪೂರ್ವಕ ಸಂತತ ಹಿಗ್ಗುವ ಇದನ್ನು ಕೊಡ್ತಾ ನಿರಂತರ ಅಂತ ಹೇಳ್ತಾ ಇದ್ದಾರೆ. ಮನಸ್ಸಿನ ತಾಪ, ಮನೋವಿಕಾರ, ವ್ಯಾಧಿ ಇತ್ಯಾದಿ ದೇಹಕ್ಕೆ ಬರುವ ರೋಗಗಳನ್ನು ಪರಿಹಾರ ಮಾಡಿ ಪರಮಾತ್ಮನ ಆಜ್ಞೆಯಿಂದ ಎಲ್ಲ ನವಗ್ರಹಗಳು ಆ ಜೀವರನ್ನು ಕಾಪಾಡ್ತವೆ. ಮೇದಿನಿಯ ಮೇಲುಳ್ಳ ಗೋಷ್ಪಾದೋದಕಾದಿಗಳ ಮಲ್ಲ ತೀರ್ಥವು ಪಾದ ಧರಾ ತಡವೆ ಸುಕ್ಷೇತ ಜೀವಗಣ ಶ್ರೀಧನ ಪ್ರತಿಮೆಗಳವರುಂಬೋಧನವೇ ನೈವೇದ್ಯ ನಿತ್ಯದಿ ಹಾದಿ ನಡೆವುದೇ ನರ್ತನಕ್ಕೆಂದಳಿತವನೇ ಯೋಗಿ. ಮೇದಿನಿಯ ಮೇಲುಳ್ಳ ಭೂಮಿಯ ಮೇಲೆ, ಭೂಮಂಡಲದ ಮೇಲಿರುವಂತಹ ಗೋಷ್ಪಾದೋದಕ ಅಂತಂದರೆ ಗೋವುಗಳು ಹೆಜ್ಜೆ ಮೂಡಿದ ಸ್ಥಳದಲ್ಲಿ ನಿಂತ ನೀರುಗಳೇ ಗೋವು ಪವಿತ್ರವಾದುದು. ಪಾದದ ಹೆಜ್ಜೆ ಮತ್ತು ಪವಿತ್ರ, ಅದರಲ್ಲಿ ಜಲ ಪವಿತ್ರವೆಂದು ತಿಳಿದು ಉದಕಗಳಲ್ಲಿ ಪರಮಾತ್ಮನ ವ್ಯಾಪ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಅಮಲ ತೀರ್ಥಗಳು ನಿರ್ಮಲವಾದ ತೀರ್ಥಗಳು ಅಂತ ತಿಳ್ಕೋಬೇಕು. ಪಾದ ವೃಕ್ಷಗಳು, ಮರಗಳು, ಅದ್ರಿ ಪರ್ವತಗಳು, ಧರಾತಳ ಭೂಮಂಡಲದಲ್ಲೆಲ್ಲ ಭಗವಂತನ ವ್ಯಾಪ್ತಿ ಎಲ್ಲ ಕಡೆಗೂ ಇದೆ. ಸುಕ್ಷೇತ್ರಗಳು, ಸಮೀಚೀನವಾದ ಕ್ಷೇತ್ರಗಳು, ಸಮಸ್ತ ಜೀವಗಳ ಪರಮಾತ್ಮನ ಪ್ರತಿಬಿಂಬರಾಗಿರುವಂತಹ ಎಲ್ಲ ಜೀವರು ಪರಮಾತ್ಮನಿಗೆ ಜಲ ಪ್ರತಿಮೆಗಳಾಗಿದ್ದಾರೆ. ಅವರು ಎಂಬುದನ್ನೇ ಅವರು ಊಟ ಮಾಡುವ ಅನ್ನವೇ ಪರಮಾತ್ಮನಿಗೆ ನೈವೇದ್ಯ. ಏಕೆಂದರೆ ಪ್ರಾಣಾಗ್ನಿಹೋತ್ರ ದ್ವಾರ ಪರಮಾತ್ಮನಿಗೆ ಪಂಚಾಹುತಿಗಳಿಂದ ಕೊಟ್ಟು ಆಮೇಲೆ ನೈವೇದ್ಯ ಮಾಡಿ ಆಮೇಲೆ ತೆಗೆದುಕೊಳ್ತಾರೆ. ಅದಕ್ಕೆ ಪ್ರಾಣೇಶದಾಸರು ಒಂದು ಕಡೆ ಹೇಳ್ತಾರೆ, ಹರಿಭಕ್ತರಿಗೆ ಉಣಿಸಿದ ಅನ್ನವೇ ಹರಿ ಸಮರ್ಪಣವಾಗಿ ಅನಂತವಾಗುವುದು. ವೆಂಕಟೇಶ ದೇವರಿಗೆ ಶುಕ ಮಹಾಮುನಿಗಳು ಆದ್ದರಿಂದ ಕೊಟ್ಟ ಪವಿತ್ರವಾದ ಉತ್ತರಾಣಿಯ ಅಕ್ಕಿಯನ್ನು ಮೂಸಿ ನೋಡಿ ಪುತ್ಕಾರ ಮಾಡಿದರೆ ಪರಮಾತ್ಮನ ಶ್ವಾಸದಿಂದ ತನ್ನ ವಿವಾಹ ಸಂಭ್ರಮಕ್ಕೆ ಒಡನೆ ಬಂದ ಕೋಟ್ಯಾವಧಿ ದೇವತೆಗಳನ್ನು ಇತರರನ್ನು ತೃಪ್ತಿ ಮಾಡಿದ ಪರಮಾತ್ಮನ ಮಹಿಮೆ ಇದು ಶುಕಾಚಾರ್ಯರ ಅಭ್ಯಾಸದ ಬಗ್ಗೆ ತೋರಿಸ್ತದೆ. ಕಾರಣ ಹರಿಭಕ್ತರೆಂಬುವುದೇ ಹರಿನೈವೇದ್ಯ ಅಂತ ಹೇಳ್ತಾರೆ. ಹಾದಿ ನಡುವುದೇ ನರ್ತನಗಳು, ಅವರು ತಿರುಗಾಡುವುದು, ಮಾರ್ಗಕ್ರಮಣ ಮಾಡುವುದು, ಇವೆಲ್ಲ ಕಾರ್ಯವು ಪಾದದಿಂದ, ಇವೆಲ್ಲವೂ ಪರಮಾತ್ಮನ ನರ್ತನ ಸೇವಾ ಅಂತ ತಿಳ್ಕೋಬೇಕು. ಆತನೇ ಯೋಗಿ, ಆತನೇ ತಪಸ್ವಿ. ಈ ಜ್ಞಾನವಿರುವವರೇ ತಪಸ್ವಿ, ಧ್ಯಾನಯೋಗಿ ಅಂತ ಹೇಳ್ತಾ ಇದ್ದಾರೆ. ಸರ್ವದೇಶವು ಪುಣ್ಯ ದೇಶವು, ಸರ್ವಕಾಲವು ಪುಣ್ಯಕಾಲವು, ಸರ್ವಜೀವರು ದಾನಪಾತ್ರರು ಮೂರು ಲೋಕದಳು, ಸರ್ವ ಮಾತುಗಳೆಲ್ಲ ಮಂತ್ರವು, ಸರ್ವ ಕೆಲಸಗಳೆಲ್ಲ ಪೂಜೆಯು, ಸರ್ವವಂದ್ಯನ ವಿಮಲಮೂರ್ತಿ ಧ್ಯಾನವುಳ್ಳವಗೆ. ಸರ್ವದೇಶವು ಪುಣ್ಯ ದೇಶ, ಎಲ್ಲ ದೇಶದಲ್ಲಿ ಸರ್ವತ್ರ ವ್ಯಾಪ್ತನಾಗಿರುವಂತಹ ಪರಮಾತ್ಮನೇ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಅಂತ ನಿಶ್ಚಯ ಜ್ಞಾನವುಳ್ಳವರಿಗೆ ಎಲ್ಲ ದೇಶವು ಪುಣ್ಯ ದೇಶವು. ಸರ್ವಕಾಲವು ಪರ್ವಕಾಲ, ಸರ್ವಕಾಲಗಳಲ್ಲಿ ಪರಮಾತ್ಮ ನಿಯಾಮಕನಾಗಿ ಕಾಲ ಪ್ರವರ್ತನಾಗಿದ್ದಾನೆ ಎಂಬ ಜ್ಞಾನಿಗೆ ಎಲ್ಲ ಕಾಲವು ಪರ್ವಕಾಲವಾಗಿದೆ. ಸರ್ವಜೀವರು ದಾನಪಾತ್ರ, ತ್ರಿವೇದರಾದ ಸಕಲ ಜೀವರಲ್ಲಿ ಪರಮಾತ್ಮನು ಬಿಂಬನಾಗಿ ಸಮನಾಗಿರುವುದರಿಂದ ಸತ್ವರಜ ತಮೋ ಜೀವರಿಗೆ ಏನೇನು ಹೇಗೆ ಕೊಡುವುದೆಂಬುದನ್ನು ಅರಿತು ಕೊಡುವುದೇ ದಾನ. ಸರ್ವಜೀವರ ಅಂತರ್ಯಾಮದ ಪರಮಾತ್ಮನೇ ಮುಖ್ಯ ದಾನ ಪಾತ್ರ.
ಇದರಂತೆ ಮೂರು ಲೋಕ, ಸ್ವರ್ಗ, ಮರ್ತ್ಯ, ಪಾತಾಳ ಜೀವರುಗಳು ಆಡುವ ಮಾತುಗಳೆಲ್ಲ ಮಂತ್ರಗಳು ಅಂತ ಹೇಳ್ತಾರೆ. 51 ಅಜಾದಿ ವರ್ಣಗಳ ಮೂರ್ತಿಗಳೇ ವ್ಯಕ್ತತೆಯ ಆದ ನುಡಿಗಳು. ಅವನ ನುಡಿಗಳೇ ಮಂತ್ರಗಳು ಅಂತ ಹೇಳಿ. ಸಮಸ್ತ ಜೀವರು ಸರ್ವ ಕೆಲಸ, ಕೂಡುವುದು, ನಿಲ್ಲುವುದು, ಊಟ ಮಾಡುವುದು, ಕೈಯಿಂದ ಅನೇಕ ಕೆಲಸ ಮಾಡುವುದು, ಇವೆಲ್ಲ ಪರಮಾತ್ಮನ ಪೂಜೆ. ಇದು ಯಾರಿಗೆ ಎಂದರೆ ಶರ್ವರುದ್ರರಿಂದ ಮಧ್ಯನಾದ ಪರಮಾತ್ಮನ ವಿಮಲ ಮೂರ್ತಿಯ ಧ್ಯಾನವುಳ್ಳವರಿಗೆ ಸರ್ವದೇಶವು ಪುಣ್ಯದೇಶ ಅಂತ ಹೇಳ್ತಾ ಇದ್ದಾರೆ. ದೇವಖಾತ ತಟಾಕವಾಪೆ ಸರೋವರಗಳಭಿಮಾನಿಸುರರು, ಕಳೇವರದೊಳಗಿಹ ರೋಮಕೂಪಗಳೊಳಗೆ ತುಂಬಿಹರು. ಆವಿಯದ್ಗಂಗಾದಿ ನದಿಗಳು ಭಾವಿಸುವುದೆಪ್ಪತ್ತೆರಡನೇ ಸಾವಿರ ಸುನಾಡಿಗೊಳಗೆ ಪ್ರವಹಿಸುತ್ತಲಿಹವೆಂದು. ದೇವಖಾತ ದೇವತೆಗಳು ವಿಹಾರ ಮಾಡುವಂತಹ ಕೆರೆಗಳು, ದಂಡೆ ಇಲ್ಲದ ತಟಾಕಗಳು, ವಾಪಿ ಅಂದರೆ ಬಾವಿಗಳು, ಸರೋವರಗಳು, ಇವುಗಳಿಗೆಲ್ಲ ಅಭಿಮಾನಿ ದೇವತೆಗಳು ರೋಮಕೂಪಗಳಿಗೆ ತುಂಬಿದ್ದಾರೆ. ತ್ರಿಕೋಟಿ ರೋಮಕೂಪಗಳಲ್ಲಿ ಮಾರುತಂತರ್ಯಾಮಿಯಾಗಿರುವಂತಹ ಅಲ್ಲಿ ಪರಮಾತ್ಮನ ರೂಪವಿದೆ. ಆವಿಯದ್ ಗಂಗಾದಿ ನದಿಗಳು, ಆಕಾಶ ಹೊಳೆಯಾದ ಭಾಗೀರಥಿ ಗಂಗಾದಿ ನದಿಗಳು 72,000 ನಾಡಿಗಳೊಳಗೆ ಪ್ರವಹಿಸುತ್ತಲಿರುವುದೆಂದು ಭಾವಿಸುವುದು, ತಿಳಿಯುವುದು ಅಂತ ಹೇಳ್ತಾ ಇದ್ದಾರೆ. ಸಕಲ ತೀರ್ಥಾಭಿಮಾನಿ ದೇವತೆಗಳು ಈ ಶರೀರದ ರೋಮಕೂಪಗಳಲ್ಲಿಯೂ 72,000 ನಾಡಿಗಳಲ್ಲಿ ಇರುತ್ತಾರೆ ಅಂತ ತಿಳ್ಕೊಂಡು, ಗಂಗಾದಿ ನದಿ ದೇವತೆಗಳು, ತೀರ್ಥಾಭಿಮಾನಿ ದೇವತೆಗಳು 2 ಅಂಶಗಳಿಂದ ರೋಮಕೂಪಗಳಲ್ಲಿಯೂ 72,000 ನಾಡಿಗಳಲ್ಲಿ ಇರ್ತಾರೆ ಅಂತ ತಿಳಿದುಕೊಂಡು ಆ ರೀತಿಯಾಗಿ ಸ್ನಾನ ಮಾಡಬೇಕು. 3 ಕೋಟಿಯ ಮೇಲೆ ಶೋಭಿಪೈರಧಿಕ 70,000 ಮಾರುತಾಂತರ್ಯಾಮಿ ಮಾಧವ ಪ್ರತಿ ದಿವಸದಲ್ಲೇ ತಾರಮಿಸುತಿಹನೆಂದು ತಿಳಿದಿಹ ಸೂರಿಗಳು ದೇವತೆಗಳವರ ಶರೀರವೇ ಸುಕ್ಷೇತ್ರ, ಅವರ ಅರ್ಚನೆ ಹರಿಪೂಜೆ. 3 ಕೋಟಿಯ ಮೇಲೆ ಶೋಭಿಪೈರಧಿಕ 72,000 ಅಂದರೆ 3,72,000 ಮಾರುತಂತರ್ಯಾಮಿ ಕಪಿಲನಾಮಕ ಭಗವಂತನಿಂದ ಜನಿಸಿದಂತಹ ವಾಯುದೇವರ 3 ಕೋಟಿ ರೂಪಗಳಲ್ಲಿ ಅಂತರ್ಯಾಮಿಯಾದ ಮಾಧವನು 72,000 ನಾಡಿಗಳಲ್ಲಿಯೂ ಇದ್ದಾನೆ. ಹೀಗೆ ಮಾರುತ ಅಂತರ್ಯಾಮಿಯಾಗಿರುವಂತಹ ಚಕ್ರಧಾರಿಯಾದ ಪ್ರದ್ಯುಮ್ನ ರೂಪಗಳನ್ನು ಚಿಂತಿಸಬೇಕೆಂದು ಹೇಳಿದ್ದಾರೆ. ಪ್ರದ್ಯುಮ್ನಾಭಿಮಿನ್ನ ಮಾಧವ ರಮಾವಲ್ಲಭನು ತಾನು ರಮಿಸುತಿಹನೆಂದು, ತಾನು ಇಷ್ಟು ರೂಪಗಳಿಂದ ವಿಹಾರ ಮಾಡುತ್ತಿದ್ದಾನೆ ಎಂದು ತಿಳಿದ ಸೂರ್ಯ. ಹೀಗೆ ತಿಳಿದ ಜ್ಞಾನಿಗಳು, ಅವರು ದೇವತೆಗಳು, ಮಾನವರಲ್ಲ, ಅವರ ಶರೀರವೇ ಸುಕ್ಷೇತ್ರ. ಹೀಗೆ ನಿತ್ಯ ಚಿಂತಿಸುವ ಜ್ಞಾನಿಗಳ ಶರೀರವು ಪುಣ್ಯಕ್ಷೇತ್ರವಾದುದು. ಅವರ ಅರ್ಚನೆ ಹರಿಪೂಜೆ, ಇಂತಹ ಜ್ಞಾನಿಗಳ ಪೂಜೆ ಮಾಡುವುದೇ ಪರಮಾತ್ಮನ ಪೂಜೆ ಅಂತ ಹೇಳ್ತಾ ಇದ್ದಾರೆ. ಶ್ರೀವರಿನಿಗಭಿಷೇಕವೆಂದರಿದೀ ವಸುಂಧರೆಯೊಳಗೆ ಬಲ್ಲವರಾವ ಜಲದಲ್ಲಿ ಮೆಂದರೆಯು ಗಂಗಾದಿ ತೀರ್ಥಗಳು ತಾವಲೆದು ಬಂದಲ್ಲಿ ನೆಲೆಗೊಂಡೀವರ ಅಖಿಲಾರ್ಥಗಳ ಅರಿಯದ ಜೀವರ ಅಮರ ತರಂಗಿಣಿಯ ನೈದಿದರು ಫಲವೇನು. ಶ್ರೀವರನಿಗಭಿಷೇಕವೆಂದರಿದು ತನ್ನ ಸ್ವಬಿಂಬನಾಗಿರುವಂತಹ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನಿಗೆ ಅಭಿಷೇಕ ಅಂಥೇಳಿ ಗಂಗಾದಿ ಪವಿತ್ರ ತೀರ್ಥದಿಂದ ಸ್ನಾನ ಮಾಡಿಸಿ ಪೂಜೆ ಮಾಡುವೆನೆಂದು ತಿಳಿದವರಿಗೆ ಆವ ಜಲದಲ್ಲಿ ಮಿಂದರೆಯೂ ಸರಿ, ಯಾವ ಜಲದಲ್ಲಿ ಸ್ನಾನ ಮಾಡಿದರೂ ಗಂಗಾದಿ ತೀರ್ಥಗಳು ಹರಿಪಾದೋದ್ಭವಳಾಗಿರುವಂತಹ ಪವಿತ್ರ ಭಾಗೀರಥ್ಯಾದಿ ತೀರ್ಥಾಭಿಮಾನಿ ದೇವತೆಗಳು ತಾವಲೆದು ಬಂದಲ್ಲಿ ಇಂತಹ ಸುಜ್ಞಾನದಿಂದ ಯುಕ್ತನಾಗಿ ಸ್ನಾನ ಮಾಡುವರು. ಯಾವಲ್ಲೇ ಸ್ನಾನ ಮಾಡುವರೋ ತೀರ್ಥಾಭಿಮಾನಿಗಳು ತಾವು ಪ್ರಸನ್ನರಾಗಿ ಒಲಿದು ನೆಲೆಗೊಂಡು ಅಲ್ಲಿ ಸ್ಥಿರವಾಗಿದ್ದು ಅಖಿಲಾರ್ಥಗಳೇ ಇವರು ಸಮಸ್ತ ಪುರುಷಾರ್ಥಗಳನ್ನು ಕೊಡ್ತಾರೆ ಅಂತ ಹೇಳ್ತಾರೆ. ಈ ಮರ್ಮ ಗುಟ್ಟುಗಳ ನರಿಯದ ಜೀವರು ಅಮರ ತರಂಗಿಣಿನ ಈ ತಿಳಿಯದೇ ಇರುವರು ದೇವಗಂಗೆಯನ್ನು ಹೊಂದಿ ಕಾಶಿ, ಗಯಾ, ಪ್ರಯಾಗ, ಬದರಿಯಾತ್ರೆ ಹೋಗಿ ನಾವು ತೀರ್ಥಯಾತ್ರೆ ಮಾಡಿದೆವು ಎಂಬ ಹೆಮ್ಮೆಯಿಂದ ಗಂಗಾದಿ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿದರೂ ಫಲ ಬರುವುದಿಲ್ಲ ಅಂತ ಹೇಳ್ತಾರೆ. ಪರಮಾತ್ಮನ ಮಹಿಮೆಯನ್ನು ತಿಳಿದುಕೊಂಡು ಪ್ರತಿ ಕ್ಷಣಕ್ಕೆ ಅವನನ್ನು ಸ್ಮರಣೆ ಮಾಡುತ್ತಾ
ಸ್ವದೇಹದಲ್ಲಿರುವ ಪುರುಷರೂಪಿ ಬಿಂಬರೂಪಿಗೆ ಪರಮಾತ್ಮನಿಗೆ ಸ್ನಾನ ಅಂತ ತಿಳಿದ ಅನುಸಂಧಾನದಿಂದ ಯಾವುದೇ ಜಲದಲ್ಲಿ ಸ್ನಾನ ಮಾಡಿದರೂ ಅಲ್ಲಿಗೆ ಗಂಗಾದಿ ಸಕಲ ತೀರ್ಥಾಭಿಮಾನಿಗಳು ತಾವೇ ಒಲೆದು ಬಂದು ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಈ ದೇಹದಲ್ಲಿದ್ದುಕೊಂಡು ಅವರಿಗೆ ಅಖಿಲ ಇಷ್ಟಾರ್ಥಗಳನ್ನು ಕೊಡ್ತಾರೆ ಅಂತ ಹೇಳ್ತಾರೆ. ಇದನ್ನು ತಿಳಿಯದೇ ಇಂತಹ ಮನುಷ್ಯರು ಯಾವ ನದಿಯಲ್ಲೂ ಸ್ನಾನ ಮಾಡಿದರೂ ಏನು ಫಲ ಸಿಕ್ಕೋದಿಲ್ಲ. ನದಿಗಳೆಳೆಯೊಳಗೆ ಪರಿವವು ಉದದಿ ಪರ್ಯಂತರದಿ ತರುವಾಯದಲ್ಲಿ ರಮಿಸುವಲ್ಲಿ ತನ್ಮಯವಾಗಿ ತೋರದಲೇ ವಿಧಿ ನಿಷೇಧಗಳಾಚರಿಸುವರು ಬುಧರು ಭಗವದ್ರೂಪ ಸರ್ವತ್ರದಲ್ಲಿ ಚಿಂತನೆ ಬರವಲು ತ್ಯಜಿಸುವರ ಕೆಳ ಕರ್ಮಗಳ ನದ ವರುಣಾದಿ ಪುರುಷಾಭಿಮಾನಿ ನದಿಗಳು ಶೋಣ ಭದ್ರಾ ಮುಂತಾದ ಪಶ್ಚಿಮಕ್ಕೆ ಹರಿಯುತ್ತಾ ಸದ್ದು ಮಾಡದೆ ಉದದಿಗೆ ಸೇರುವ ನದಿಗಳೆಂದು ಹೆಸರು. ನದಿಯೆಂದು ಸ್ತ್ರೀವಾಚಕ. ಗಂಗಾ ಗೋದಾವರಿ ಯಮುನಾ ಕೃಷ್ಣ ವೇಣ್ಯಾದಿ ಪೂರ್ವಕ್ಕೆ ಹರಿದು ಸಪ್ಪಳ ಮಾಡದೆ ಪೂರ್ವ ಸಮುದ್ರಕ್ಕೆ ಸೇರುವ ನದಿಗಳು. ಹೀಗೆ ಪಶ್ಚಿಮ ಪೂರ್ವಕ್ಕೆ ಹರಿಯುತ್ತಾ ಆಯಾ ಸಮುದ್ರಕ್ಕೆ ಸೇರುವ ಪರ್ಯಂತ ಬೇರೆ ಪ್ರವಾಹ ರೂಪವಾಗಿ ಹರಿತಾ ಇರುತ್ತೆ. ತರುವಾಯ ಸಮುದ್ರದಲ್ಲಿ ಸೇರಿದ ಮೇಲೆ ತನ್ಮಯವಾಗಿ ಅಲ್ಲೇ ರಮಿಸುವವು. ಸಮುದ್ರದ ಉದಕದಲ್ಲಿ ಕೂಡದಿದ್ದರೂ ಅರಿಯದವರಿಗೆ ಸಮುದ್ರದೊಳಗೆ ಏಕಾಕಾರವಾಗಿ ಇದೆ, ಬೇರೆ ಇಲ್ಲವೆಂದು ತೋರುವುದು ಹೇಗೋ ಹಾಗೆ ವಿಧಿ ನಿಷೇಧಗಳ ಕರ್ಮಗಳು ವಿಧಿ ತಪ್ಪದಲ್ಲೇ ಮಾಡತಕ್ಕಂಥ ಸ್ನಾನಾದಿ ಪುಣ್ಯಕರ್ಮಗಳು ನಿಷೇಧ ಪಲಾಂಡು ಲಶುನಾದಿಗಳನ್ನು ಸುರಾಪಾನಾದಿಗಳನ್ನು ಬಿಡುವುದೆಂಬ ಕಟ್ಟಾಗ್ನಿಯನ್ನು ಇರಲು ಕೆಲವು ಕಾಲ ನಿಷಿದ್ಧಗಳನ್ನು ಆಚರಿಸುವ ಸಾಮಾನ್ಯ ಜನರು. ಆದರೆ ಜ್ಞಾನಿಗಳಾದವರು ಸರ್ವಥಾ ನಿಷೇಧ ಕರ್ಮಗಳನ್ನು ಎಂದೂ ಆಚರಿಸುವುದಿಲ್ಲ. ಇಂತಹ ಜ್ಞಾನಿಗಳೆಂದರೆ ಬುಧರು. ಭಗವದ್ರೂಪ ಚಿಂತನೆ ಬರಲು ಜ್ಞಾನಿಗಳಾದವರು ಸರ್ವಕರ್ಮಗಳು ಆಯಾ ಕರ್ಮಗಳು ಆಚರಿಸುವ ಕಾಲ ಆಯಾ ಭಗವದ್ರೂಪಗಳನ್ನು ದಾರ್ಢ್ಯವಾಗಿ ನೆನೆದು ಚಿಂತಿಸಿ ಪರಮಾತ್ಮನ ರೂಪ ಸ್ಥಿರಗೊಳ್ಳಲು ತ್ಯಜಿಸುವರ ಅಖಿಲ ಕರ್ಮಗಳ ಅಂತ ಹೇಳ್ತಾರೆ. ಸಮಸ್ತವಾದ ಕರ್ಮಫಲರಾಹಿತ್ಯವನ್ನು ಕರ್ಮಫಲರಾಹಿತ್ಯರಾಗಿ ಆ ಕರ್ಮಗಳನ್ನು ಪರಮಾತ್ಮನಿಗೆ ಅರ್ಪಿಸ್ತಾರೆ. ಅಖಿಲ ಕರ್ಮಗಳ ತ್ಯಜಿಸುವುದೆಂದರೆ ಸಮಸ್ತ ಕರ್ಮಗಳನ್ನು ತಮ್ಮ ಅಧಿಕಾರಾನುಸಾರವಾಗಿ ಮಾಡಿದರೂ ಕರ್ಮಫಲ ತ್ಯಾಗ ಮಾಡುವವರು ಕರ್ಮ ನಿರ್ಮುಕ್ತರು. ಯಾವ ಯಾವ ಕಾಲ ಯಾವ ಯಾವ ಕರ್ಮಗಳಲ್ಲಿ ಭಗವಂತನ ಯಾವ ಸ್ಮರಣೆ ಮಾಡುವುದೆಂಬ ಆ ವಿಷಯಗಳನ್ನು ತಿಳಿದುಕೊಂಡು ಆ ರೀತಿಯಾಗಿ ಸ್ಮರಣೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಕಳಿಯೇ ಮೊದಲಾದ ಕೆಳದಾನವರೊಳಗೆ ಬ್ರಹ್ಮ ಭವಾದಿ ದೇವರ್ಗಳು ನಿಯಾಮಕರಾಗಿ ಹರಿಯ ಅಗ್ನಿಯಲ್ಲಿ ಅವರವರ ಕಲುಷ ಕರ್ಮವ ಮಾಡಿಸಿ ಜಲರು ಹೇಷಣ ಅರ್ಪಿಸುತ್ತ ನಿಶ್ಚಲ ಸುಭಕ್ತಿ ಜ್ಞಾನ ಪೂರ್ಣರು ಸುಖಿ ಪರವರೊಳಗೆ. ಕಲಿಯ ಮೊದಲಾದ ಅಖಿಲ ದಾನವರೊಳಗೆ ಕಲಿಯೇ ಮುಂತಾದ ಸಮಸ್ತ ಕುತತ್ವಾಭಿಮಾನಿ ದೈತ್ಯರೊಳಗೆ ಶ್ರೀಹರಿಯ ಆಜ್ಞೆಯಿಂದ ಪರಮಾತ್ಮನ ಆಜ್ಞೆಯಿಂದ ಸಕಲ ಬ್ರಹ್ಮ ಭವಾದಿ ದೇವರ್ಗಳು ಬ್ರಹ್ಮರ ರುದ್ರ ಮೊದಲಾದ ಸಮಸ್ತ ತತ್ವಾಭಿಮಾನಿ ದೇವತೆಗಳು ನಿಯಾಮಕರಾಗಿ ಆಜ್ಞೆ ಮಾಡುವವರಾಗಿ ಸಂಚಾಲಕ ಸಂಪ್ರೇರಕರಾಗಿ ಅವರವರ ಆಯಾ ತತ್ವಗಳ ಅಹಂಕಾರ ತತ್ವ ಮೊದಲುಗೊಂಡು ಪೃಥ್ವಿ ತತ್ವದವರೆಗೆ ಕಲಿವ್ಯಾಪ್ತಿ ಅವರು ಏನೇನು ಕೆಟ್ಟ ಕರ್ಮ ಮಾಡಬೇಕೋ ಆ ಕಲುಷ ಕರ್ಮ ದೋಷಯುಕ್ತವಾದ ಪಾಪಕರ್ಮಗಳನ್ನು ತಾವು ಭಗವಂತನಿಂದ ಪ್ರೇರಿತರಾಗಿ ಮಾಡಿ ಆ ದೈತ್ಯಾದಿಗಳಿಗೆ ಪ್ರೇರಿಸಿ ಮಾಡಿಸುತ್ತಾ ಜಲರು ಹೇಕ್ಷಣಗರ್ಪಿಸುತ್ತಾ ಕಮಲಪತ್ರ ನೇತ್ರನಾಗಿರುವಂತಹ ಕರುಣಾದೃಷ್ಟಿಯುಳ್ಳವರಂತಹ ಪರಮಾತ್ಮನಿಗೆ ಅರ್ಪಿಸುತ್ತಾ ನಿಶ್ಚಲವಾದ ದೃಢಭಕ್ತಿ ಜ್ಞಾನಾದಿಗಳಿಂದ ಪೂರ್ಣರು ಸುಖಿಪರವರೊಳಗೆ ತಾವು ದೈತ್ಯಾದಿಗಳಲ್ಲಿ ನಿಂತು ಕರ್ಮ ಮಾಡಿಸಿದರು ಪರಮಾತ್ಮನ ಆಜ್ಞೆಯಿಂದ ದುಃಖ ಲೇಪವಾಗದೆ ಇದ್ದು ಸುಖಿಸುತ್ತಾರೆ, ಆನಂದ ಪಡ್ತಾರೆ, ಪುಣ್ಯಭಾಗಿಗಳಾಗ್ತಾರೆ. ಈ ರೀತಿಯಾಗಿ ತಿಳಿದವರೇ ಯೋಗಿಗಳು ಅಂತ ಹೇಳ್ತಾ ಇದ್ದಾರೆ. ದಾನವರಲ್ಲಿ ತತ್ವೇಶ ದೇವತೆಗಳು ಪ್ರೇರಿಸಿದರು. ಆ ದೇವತೆಗಳಿಗೆ ಪರಮಾತ್ಮನ ಆಜ್ಞಾ ಪಾಲಕರಾದುದರಿಂದ ಅವರಿಗೆ ಕರ್ಮಲೇಪವಿಲ್ಲ ಮತ್ತು ಅಧಿಕ ಪುಣ್ಯವೇ ಇದೆ ಅಂತ ಹೇಳ್ತಾ ಇದ್ದಾರೆ. ಆವ ಜೀವರುಳಿದ್ದರೆ ನಿನ್ನಾವ ಕರ್ಮವ ಮಾಡಲೇ ನಿನ್ನಾವ ಗುಣರೂಪಗಳು ಉಪಾಸನೆ ಮಾಡಲೇನವರು ಕಾವನಯ್ಯನ ಪರಮ ಕರುಣಾ
ಪರಮ ಕಾರುಣ್ಯಾವಲೋಕನ ಬರದಿ ಚಲಿಸುವ ದೇವತೆಗಳನ್ನು ಮುಟ್ಟಲಾಪವೇ ಪಾಪಕರ್ಮಗಳು. ಎಲ್ಲ ತತ್ವಾಭಿಮಾನಿ ದೇವತೆಗಳು ಯಾವ ಜೀವರಲ್ಲಿದ್ದರೇನೋ ತ್ರಿವಿಧ ಜೀವಿಗಳಾದ ಎಲ್ಲ ಜೀವರಲ್ಲಿ ಅವರು ಪ್ರೇರಕರಾಗಿದ್ದಾರೆ. ತ್ರಿವಿಧ ಜೀವರಲ್ಲಿ ಇದ್ದು ಇನ್ನು ಆವ ಕರ್ಮ ತ್ರಿವಿಧ ಮಾಡಿದರೇನು ಅಂದರೆ ತ್ರಿವಿಧ ಯೋಗ್ಯ ಸಾತ್ವಿಕ ಮಿಶ್ರ ತಮೋಗುಣ ಕಾರ್ಯಕರ್ಮ ಮಾಡಿಸಿದರೇನು ಅವರಿಗೆ ಭಯವಿಲ್ಲ. ಏಕೆಂದರೆ ಆವ ಗುಣರೂಪೋಪಾಸನೆ ಮಾಡಲಿಲ್ಲೇನು ಭಗವಂತನ ಅನಂತ ಗುಣಗಳಲ್ಲಿ ಅನಂತ ರೂಪಗಳಲ್ಲಿ ಅಭೇದವನ್ನು ತಿಳಿದು ಯಾವ ರೂಪವನ್ನು ಉಪಾಸನೆ ಮಾಡಿದರೂ ಕಿಂಚಿತ್ತಾದರೂ ಪಾಪಲೇಪವಿಲ್ಲ. ಕಾವನಯ್ಯನ ಕಾಮನಪಿತನಾದ ಸುಂದರ ಪ್ರದ್ಯುಮ್ನನಾದ ಹರಿಯ ಪರಮಾತ್ಮನ ಪರಮ ಉತ್ತಮವಾದ ಕಾರುಣ್ಯಾವಲೋಕನ ಬಲದಿ ಕಾರುಣ್ಯ ದೃಷ್ಟಿ ನೋಟದ ಬಲದಿಂದ ಆಚರಿಪ ತತ್ವೇಶ್ವರಾದ ದೇವತೆಗಳನ್ನು ಪಾಪಕರ್ಮಗಳು ಮುಟ್ಟೋದಿಲ್ಲ ಅಂತ ಹೇಳ್ತಾರೆ. ಅವರಿಗೆ ಪಾಪಕರ್ಮ ಲೇಪ ಆಗೋದಿಲ್ಲ. ಸರ್ವತಂತ್ರ ಸ್ವತಂತ್ರನಾದುದರಿಂದ ಪರಮಾತ್ಮನ ಪ್ರೀತಿಯನ್ನು ಪಡೆಯುವುದಕ್ಕಾಗಿ ಅವನಿಂದ ಕರುಣಾವಲೋಕನದಿಂದ ಪ್ರೇರಿತರಾಗಿ ದೈತ್ಯ ಶರೀರದಲ್ಲಿ ಪಾಪಕರ್ಮ ಮಾಡಿದರು ದೇವತೆಗಳಿಗೆ ಆವ ಪಾಪಕರ್ಮಗಳು ದುಃಖ ಭೋಗಕ್ಕೆ ಕಾರಣವಾಗೋದಿಲ್ಲ. ಅವರು ಇನ್ನೂ ಅಧಿಕವಾದ ಪುಣ್ಯದಿಂದಲೇ ಮುಕ್ತರಾಗಿ ಸುಖ ಭೋಗವನ್ನು ಅನುಭವಿಸುತ್ತಾರೆ ಅಂತ ಹೇಳಿದ್ದಾರೆ. ನೋಡಿ ಪರಮಾತ್ಮನ ಮಹಿಮೆ, ಆ ಪರಮಾತ್ಮನ ಅನುಗ್ರಹ ಪಡೆದ ಆ ದೇವತೆಗಳ ಮಹಿಮೆ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಬೇಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ವಿನರುಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಡಿಸುವರ.